ನಮಸ್ಕಾರ. ಇದು ಇವತ್ತಿನ ಪ್ರೈಮ್ ನ್ಯೂಸ್ ವಿಶೇಷ. ನಾನು ಶಶಿಧರ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸುಮಾರು 2 ದಶಕಗಳ ನಂತರ ನೆಹರು ಕುಟುಂಬದಿಂದ ಹೊರತಾದ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದು. ಈ ಬಗ್ಗೆ ಹಲವಾರು ವಿಶ್ಲೇಷಣೆಗಳು ಬಂದಿವೆ. ಮಲ್ಲಿಕಾರ್ಜುನ್ ಖರ್ಗೆಯವರು ನೆಹರು ಕುಟುಂಬದ ನಂಬಿಕಸ್ಥರು, ಅವರ ಲಾಯಲ್ಟಿಯನ್ನು ಕ್ವೆಶ್ಚನ್ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಅವರು ಬಹುಮಟ್ಟಿಗೆ ನೆಹರು ಕುಟುಂಬದ ಸೂಚನೆಯಂತೆ ಕೆಲಸ ಮಾಡ್ತಾರೆ. ಈ ರೀತಿ ವಿಶ್ಲೇಷಣೆಗಳನ್ನು ಮಾಡಲಾಗ್ತಾ ಇದೆ. ನಾನು ಇವತ್ತು ಆ ಬಗ್ಗೆ ಮಾತನಾಡ್ತಾ ಇಲ್ಲ. ನಾನು ಮಾತನಾಡ್ತಿರುವುದು ಕರ್ನಾಟಕದ ರಾಜಕಾರಣದ ಮೇಲೆ ಖರ್ಗೆಯವರು ಅಧ್ಯಕ್ಷರಾಗಿರುವುದು ಯಾವ ಪರಿಣಾಮವನ್ನು ಬೀರುತ್ತೆ, ಅನುಮಾನ ಬೇಕಾಗಿಲ್ಲ. ಈ ಬೆಳವಣಿಗೆ ಏನಿದೆ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಒಳಗಡೆ ಬೇರೆ ಬೇರೆ ಗುಂಪುಗಳನ್ನ ಬ್ಯಾಲೆನ್ಸ್ ಮಾಡೋವಂಥದ್ದು, ಹೀಗೆ ಹಲವು ರೀತಿಯ ಪರಿಣಾಮಗಳನ್ನು ಬೀರ್ತವೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಉಳಿದಿಲ್ಲ. ಖರ್ಗೆ ಅವರು ಅಧ್ಯಕ್ಷರಾದ ತಕ್ಷಣ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಹಾಗೆಯೇ ಕುಮಾರಸ್ವಾಮಿಯವರು ಒಂದು ಹೇಳಿಕೆ ನೀಡ್ತಾರೆ. ಹಾಗೆ ನೋಡಿದರೆ ಅವರು ಹೇಳಿಕೆ ನೀಡಬೇಕಾದ ಅಗತ್ಯ ಇರಲಿಲ್ಲ, ಯಾಕಂದರೆ ಬೇರೆ ಪಕ್ಷದ ಬೆಳವಣಿಗೆ. ಅದನ್ನು ಹೇಳಿಕೆಯಲ್ಲಿ ಅವರು ಮಲ್ಲಿಕಾರ್ಜುನ್ ಖರ್ಗೆಯವರಿಗೆ ಅವರು ಕಾಂಗ್ರ್ಯಾಚುಲೇಟ್ ಮಾಡ್ತಾರೆ. ಕನ್ನಡ ನಾಡಿನ ಒಬ್ಬ ವ್ಯಕ್ತಿ, ಧೀಮಂತ ನಾಯಕ ಅಧ್ಯಕ್ಷರಾಗಿದ್ದಾರೆ, ಅವರು ಒಳ್ಳೆಯದಾಗಲಿ ಅಂತ. ಇವತ್ತಿನ ರಾಜಕಾರಣದಲ್ಲಿ ಇನ್ಯಾವುದೋ ಪಕ್ಷದಲ್ಲಿ ಯಾರೋ ಅಧ್ಯಕ್ಷರಾದರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೋ ಬಿಡ್ತಾರೋ ಅದನ್ನು ಗೊತ್ತಿಲ್ಲ. ನಡ್ಡಾ ಅವರು BJP ಅಧ್ಯಕ್ಷರಾದಾಗ ಉಳಿದವರು ಯಾರೋ ವಿಶ್ ಮಾಡಿದ್ರು ಇಲ್ಲ ಗೊತ್ತಿಲ್ಲ ನನಗೆ. ಯೂಸ್ವಲಿ ಮಾಡಿ. ಹಾಗಿದ್ರೆ ಏನು ಇದಕ್ಕೆ ಕಾರಣ? ಯಾಕೆ ದೇವೇಗೌಡರು ಮತ್ತು ಕುಮಾರಣ್ಣ ಇಬ್ಬರು ಕೂಡ ವಿಶ್ ಮಾಡಿದ್ರು? ಕಾರಣ ಇದೆ. ದೇವೇಗೌಡರಾಗಲಿ ಕುಮಾರಸ್ವಾಮಿಗಳಾಗಲಿ ಯಾವುದೇ ರಾಜಕೀಯ ಕಾರಣಗಳಿಲ್ಲದೆ ಅವ್ರು ಮಾತನಾಡಲ್ಲ. ಅದರಲ್ಲಿ ದೇವೇಗೌಡರಂತೂ ಅವರ ರಾಜಕಾರಣದಲ್ಲಿ ನಾನು ಬಹಳ ಸಂದರ್ಭದಲ್ಲಿ ಹೇಳಿದ್ದೇನೆ. ದೇವೇಗೌಡರು ಹೇಗೆ ಅಂದರೆ ಯುದ್ಧ ಕಾಲದಲ್ಲಿ ಶಾಂತಿಯನ್ನು ಬೋಧಿಸ್ತಾರೆ, ಶಾಂತಿ ಕಾಲದಲ್ಲಿ ಯುದ್ಧ ಘೋಷಣೆ ಮಾಡ್ತಾರೆ. ಅವ್ರ ಕ್ಯಾರೆಕ್ಟರ್. ಆದರೆ ಖರ್ಗೆಯವರ ಈ ಆಯ್ಕೆ ಕುಮಾರಸ್ವಾಮಿಯವರಿಗೆ ಮತ್ತು ದೇವೇಗೌಡರಿಗೆ ಸಂತೋಷವನ್ನು ನೀಡಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಅವರ ಈ ಹೇಳಿಕೆಯಲ್ಲಿ ಆ ಸಂತೋಷವನ್ನು ಗಮನಿಸುವ. ಹಾಗಿದ್ರೆ ಅವರಿಗೆ ಯಾಕೆ ಸಂತೋಷ ಆಗಬೇಕು? ಇನ್ನೊಂದು ಪಕ್ಷದ ಬೆಳವಣಿಗೆ, ಈ ಪ್ರಶ್ನೆ ಹುಟ್ಟೋದು ಸಹಜ. ಆದರೆ ಅದಕ್ಕೆ ಕಾರಣಗಳಿವೆ. ಒಂದು, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ದೇವೇಗೌಡರ ನಡುವಿನ ಸಂಬಂಧ ತುಂಬ ಚೆನ್ನಾಗಿದೆ. ಸೊ ಈ ಹಿಂದೆ ಕೂಡ ಒಂದೆರಡು ಸಲ JDS ಮತ್ತು ಕಾಂಗ್ರೆಸ್ ಎರಡೂ ಸೇರಿ ಸರ್ಕಾರ ರಚಿಸಬೇಕಾದ ಸ್ಥಿತಿ ಬಂದಾಗ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿ ಅಂತ ದೇವೇಗೌಡರು ಹೇಳಿದ್ದಿದೆ. ಅವರ ರಿಲೇಷನ್ ಹತ್ರ ಇದೆ. ಹಾಗೆಯೇ ಧರ್ಮಸಿಂಗ್ ಜೊತೆಗೆ ಭಾಳ ರಿಲೇಷನ್ ಭಾಳ ಚೆನ್ನಾಗಿತ್ತು. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಮಾಡಿದ್ರು, ನಂತರ ಏನಾಯಿತು ಅಂತ ಗೊತ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಕೂಡ ಅದೇ ರೀತಿಯ ರಿಲೇಷನ್. ಈಗ ಹಾಗಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿರುವುದು ದೇವೇಗೌಡರಿಗೆ ಯಾಕೆ ಸಂತೋಷವನ್ನು ನೀಡಬೇಕು ಅನ್ನೋದರ ಒಂದು, ಚುನಾವಣಾ ನಂತರದ ರಾಜಕಾರಣ. ಈ ಚುನಾವಣೆಯ ನಂತರ ಅನಿವಾರ್ಯವಾಗಿ ಹಂಗ್ ಅಸೆಂಬ್ಲಿ ಆದರೆ ಅಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ ಮತ್ತು JDS ಎರಡೂ ಸೇರಿ ಸರ್ಕಾರ ರಚಿಸಬೇಕಾದ ಅನಿವಾರ್ಯತೆ ಬರಬಹುದು. ಸೊ ಈ ಅನಿವಾರ್ಯತೆ ಏನಿದೆ, ಈ ಅನಿವಾರ್ಯತೆ ಬಗ್ಗೆ ಈಗ ಚರ್ಚೆ ಪ್ರಾರಂಭ ಆಗಿದೆ. ಇವತ್ತು ಮೈಸೂರಿನಲ್ಲಿ JDS ಸಭೆ ನಡೀತು. ಅಲ್ಲಿ ಕುಮಾರಸ್ವಾಮಿ ಒಂದು ಮಾತನ್ನು ಹೇಳಿದ್ದಾರೆ, ಅದು ಕುತೂಹಲಕರವಾದ್ದು. ಅಂದರೆ JDS 30ರಿಂದ 40 ಸ್ಥಾನ ಬಂದರೆ ನಾನು ಮುಖ್ಯಮಂತ್ರಿ ಆಗಲ್ಲ, ನಮ್ಮ ಪಕ್ಷದ ಇನ್ನೊಬ್ಬರನ್ನ ಏನೋ ಮುಖ್ಯಮಂತ್ರಿ ಮಾಡ್ಬೋದು, ಇನ್ನೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದು ಸುಮ್ಮನೆ ಪಾಸಿಂಗ್ ರಿಮಾರ್ಕ್ ರೀತಿ ಮಾತಲ್ಲ. ಇದಕ್ಕೂ ಇದರ ಒಳಗೆ ಬೇರೆ ಬೇರೆ ಅರ್ಥಗಳಿವೆ, ಬೇರೆ ಬೇರೆ ಮೆಸೇಜ್ಗಳಿವೆ. ರಾಜಕಾರಣ ಅಂದರೆ ಹಾಗೇನೆ. ನೀವು ಆ ಹೇಳಿಕೆ ಮೇಲ್ಕೊಡೋದಕ್ಕೆ ಕಂಡ್ರು ಆ ಹೇಳಿಕೆ ಹಿಂದೆ ಯಾವುದೋ ಒಂದು ಉದ್ದೇಶ ಇರುತ್ತೆ, ಯಾವುದೋ ಒಂದು ಮೆಸೇಜನ್ನು ಇನ್ನು ಅವರಿಗೂ ಕೊಡಬೇಕಾಗುತ್ತೆ. ದಟ್ ಇಸ್ ಪಾಲಿಟಿಕ್ಸ್. ಸೊ ಹೇಳಿದ್ದಾರೆ
ಈಗ ಮೂಲ ಅವರ ಇದು ಏನು ಅಂತಂದರೆ, ನೆಕ್ಸ್ಟ್ ಕಾಂಗ್ರೆಸ್ ಮತ್ತು JDS ಸೇರಿ ಸರ್ಕಾರ ರಚಿಸುವ ಸ್ಥಿತಿ ಬಂದರೆ ಆಗ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಬಾರದು ಅನ್ನೋದು ಅವ್ರ ಮೊದಲ ಗುರಿ. ಎರಡನೇದು, ಅವರಿಗೆ ಅನಿಸೋದೇನು, ಖರ್ಗೆಯವರು ಅಧ್ಯಕ್ಷರಾಗಿರುವುದರಿಂದ ನಮ್ಮ ಈ ಮೈತ್ರಿಗೆ ಹೆಚ್ಚಿನ ಬಲ ಬರುತ್ತೆ. ಅದು ಚುನಾವಣಾ ಪೂರ್ವದ ಮೈತ್ರಿಯೋ, ಚುನಾವಣಾ ನಂತರದ ಮೈತ್ರಿಯೋ, ಚುನಾವಣಾ ಪೂರ್ವ ಮೈತ್ರಿ ಅಂತೂ ಈ ಮಾಡ್ಕೊಳ್ಳೋ ಸಿಚುವೇಶನ್ ಇಲ್ಲ. ಚುನಾವಣೆಯ ನಂತರ ಮೈತ್ರಿಯಾಗುವ ಒಂದು ಸ್ಥಿತಿ ನಿರ್ಮಾಣ ಆದರೆ ಆಗ ಖರ್ಗೆಯವರು ಅಧ್ಯಕ್ಷರಾಗಿರುವುದರಿಂದ ಈ ಮೈತ್ರಿ ಸುಲಭ ಆಗುತ್ತೆ. ಮೈತ್ರಿ ಸುಲಭ ಆಗುತ್ತದೆ ಅಂದರೆ ನಾವು ಖರ್ಗೆಯವರನ್ನ ಮನವೊಲಿಸಬಹುದು. ಆ ಮನವೊಲಿಸುವಂಥ ಒಂದು ಸಂಬಂಧ, ರಿಲೇಷನ್ ನಮ್ಮ ನಡುವೆ ಮತ್ತು ಖರ್ಗೆ ನಡುವೆ ಇದೆ. ಸೊ ಆ ಕಾರಣಕ್ಕೆ ಅವರಿಗೆ ಸಂತೋಷ ಆಗುತ್ತೆ. ಮತ್ತು ಅದರ ಜೊತೆಗೆ ಸಿದ್ದರಾಮಯ್ಯನವರ ನಾಗಾಲೋಟವನ್ನು ತಡಿಬಹುದು. ಏನೇ ಅಂದರೂ ಕೂಡ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ಸಂಬಂಧ ಇದೆಯಲ್ಲ, ಬಹಳ ಉತ್ತಮವಾಗಿದೆ ಅಂತಲೂ ನಾನು ಹೇಳಲ್ಲ. ಸಿದ್ದರಾಮಯ್ಯನವರು ಪಾರ್ಟಿಗೆ, ಕಾಂಗ್ರೆಸ್ ಪಕ್ಷಕ್ಕೆ 2006ರಲ್ಲಿ ಬಂದ ಮೇಲೆ ಖರ್ಗೆಯವರ ಹಲವಾರು ಚಾನ್ಸಸ್ಗಳು ಹೋಗಿವೆ. ಅವರು ಅನಿವಾರ್ಯವಾಗಿ ದೆಹಲಿ ರಾಜಕಾರಣಕ್ಕೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಯಿತು. ಯಾಕೆಂದರೆ ಅಲ್ಲಿ ಬಂದು ಯಾವುದು ನಾಯಕತ್ವದ ಒಂದು ಸ್ಥಾನ ಇತ್ತೋ ಅದನ್ನು ಸಿದ್ದರಾಮಯ್ಯನವರು ಆಕ್ಯುಪೈ ಮಾಡಿದ್ದರಿಂದ ಖರ್ಗೆಯವರು ಪ್ರತಿಪಕ್ಷದ ನಾಯಕರಾಗಿ ಇನ್ನೊಂದು ಕೆಲಸ ಮಾಡಿದವರು ತಮ್ಮ ಮುಖ್ಯಮಂತ್ರಿಯ ಕನಸನ್ನು ಅಲ್ಲಿಗೆ ಬಿಟ್ಟು ದೆಹಲಿಗೆ ಹೋಗಬೇಕಾದ ವಾತಾವರಣ ಸೃಷ್ಟಿಯಾಯಿತು. ನೆಹರು ಕುಟುಂಬಕ್ಕೆ ಆಪ್ತರು ಖರ್ಗೆಯವರು. ಅವರು ಪಕ್ಷ ಹೇಳಿದಂತೆ ಕೇಳುವವರು, ಅವರು ಬಂಡಾಯಗಾರರಲ್ಲ, ನೆಹರು ಕುಟುಂಬದ ವಿರುದ್ಧ ಮಾತನಾಡುವವರಲ್ಲ. ಅವರ ನಿಷ್ಠೆ, ಆ ನಿಷ್ಠೆ ಸರಿಯೋ ತಪ್ಪೋ ಅನ್ನೋದು ಬೇರೆ ವಿಚಾರ, ನಾನೇನು ಮಾತಾಡಕ್ಕೆ ಹೋಗೋದು. ಆದರೆ ನೆಹರು ಕುಟುಂಬ ಮತ್ತು ಕಾಂಗ್ರೆಸ್ ಮೇಲಿನ ಅವ್ರನ್ನ ನಿಷ್ಠೆಯನ್ನು ಯಾವಾಗ ಕ್ವಶನ್ ಮಾಡೋಕ್ಕಾಗಲ್ಲ. ಸರಿಯಪ್ಪ ಅಂತಂದ್ರು, ಗಂಟು ಮುಟ್ಟೆ ಕಟ್ಕೊಂಡ್ರು, ಬ್ಯಾಗ್ ಇಟ್ಕೊಂಡ್ರು, ಡೆಲ್ಲಿಗೆ ಹೊರಗೋರು. ಸೊ ಕಾಂಗ್ರೆಸ್ ವರಿಷ್ಠರು ಅವರಿಗೆ ಬೇಕಾದಂಥ ಅವಕಾಶವನ್ನು ಕೊಟ್ಟರು. ಲೋಕಸಭೆಯ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ರು, ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ರು, ಈಗ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಸೊ ಅವರಿಗೆ ಈ ಪಕ್ಷ ಏನೇನು ಕೊಡಬೇಕೋ ಅದೆಲ್ಲ ಖರ್ಗೆ ಅವರಿಗೆ ಕೊಟ್ಟಿದೆ. ಆದರೆ ಅಧ್ಯಕ್ಷರಾದ್ಮೇಲೆ ಒಳಗಡೆ ಒಂದು ಸ್ಟ್ರೆಂತ್ ಬರ್ತಾರೆ, ಒಂದು ಶಕ್ತಿ ಬರ್ತಾ ಇದೆ. ಅವ್ರು ಯಾರ ಮಾತು ಕೇಳಿ ಮಾಡಲಿ, ಇನ್ನೊಂದು ಮಾಡಲಿ, ಅಧ್ಯಕ್ಷ ಸ್ಥಾನ ಅಂದರೆ ಅಧ್ಯಕ್ಷ ಸ್ಥಾನನೇ ಕಾಣ್ತದೆ. ಆ ಶಕ್ತಿ ಖರ್ಗೆ ಅವರಿಗೆ ಬಂದಿರೋದ್ರಿಂದ ಮತ್ತು ಈ ವಿಚಾರದಲ್ಲಿ ಇನ್ನೊಂದು ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳೋ ಬಗ್ಗೆ ಚರ್ಚೆ ಮಾಡಬೇಕಾದವರು ಮತ್ತು ಫೈನಲ್ ಡಿಸಿಷನ್ ತಗೋಬೇಕಾದವರು ಅವರು ಖರ್ಗೆಯವರೇ. ಅದರ ಜೊತೆಗೆ JDS ಜೊತೆ ರಿಲೇಷನ್ ಚೆನ್ನಾಗಿರಬೇಕು ಅನ್ನೋದು ಸೋನಿಯಾ ಗಾಂಧಿ ಅವರಿಗೂ ಅಂಥ ಒಂದು ಮನಸ್ಥಿತಿ ಇದೆ. ಹಾಗೆಯೇ ರಾಹುಲ್ ಗಾಂಧಿ ಅವ್ರಿಗೆ ಅಂಥ ಮನಸ್ಥಿತಿ ಇದೆ. ಇದಕ್ಕೆ ಬಹುದೊಡ್ಡ ಅಡ್ಡಗಾಲಾದವರು ಸಿದ್ದರಾಮಯ್ಯ. ಯಾವ ಕಾರಣಕ್ಕೂ ಕೂಡ JDS ಜೊತೆ ಅವರು ವೈಯಕ್ತಿಕ ಜಗಳ, ಪರ್ಸನಲ್ ಜಗಳ. ಅದಕ್ಕೆ JDSನಲ್ಲಿದ್ದಾಗ ಸಿದ್ದರಾಮಯ್ಯ ಆದ ಅವಮಾನ, ಸಿದ್ದರಾಮಯ್ಯನವರು ಮೈತ್ರಿ ಸರ್ಕಾರ ಮಾಡಿದಾಗ ಅವರೇ ಕುಮಾರಣ್ಣನ ಸರ್ಕಾರ ಕೆಳದಿರು ಒಂದು ದೂರು, ಹೀಗೆ ಅದಕ್ಕೆ ಹಲವಾರು ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ. ಈ ಕಾರಣಗಳಲ್ಲಿ ಯಾವುದು ಸತ್ಯವೋ ಯಾವುದು ಸುಳ್ಳು ಅವ್ರಿಗೆ ಮಾತ್ರ ಗೊತ್ತಿರ್ಬೋದು. ಸೊ ಈ ಕಾರಣದಿಂದ ಈಗ JDSಗೆ ಕಾಂಗ್ರೆಸ್ನ ಜೊತೆಗೆ ಸ್ನೇಹ ಮಾಡುವ ಇನ್ನೊಂದು ಬಾಗಿಲು ತೆರೆದಿದೆ. ಆ ಬಾಗಿಲು ತೆರೆದಿರೋದಕ್ಕೆ ಕಾರಣ ಖರ್ಗೆಯವರ ಜೊತೆಗಿನ ರಿಲೇಷನ್. ಅದರ ಜೊತೆ ಕರ್ನಾಟಕ ಕಾಂಗ್ರೆಸ್ ಒಳಗಡೆ ಏನಿದೆ, ಸಿದ್ದರಾಮಯ್ಯನವರ ಈಗಿನ ಪ್ರಾಬಲ್ಯ ಖರ್ಗೆಯವರು ಅಧ್ಯಕ್ಷರಾದ ಮೇಲೆ ಹಾಗೇ ಮುಂದುವರಿಯುತ್ತಾ, ಅದನ್ನು ಹೇಳೋದು ಸುಲಭ ಅಲ್ಲ. ಯಾಕೆಂದರೆ DK ಶಿವಕುಮಾರ್ ಮತ್ತು ಖರ್ಗೆಯವರ ರಿಲೇಷನ್ ಚೆನ್ನಾಗಿದೆ. ಸೊ ಆ ಕಾರಣಕ್ಕಾಗಿ ಒಂದು ರೀತಿ DK ಅವರಿಗೆ ಇನ್ನೊಂದು ಶಕ್ತಿ, ಬಲ ಬಂದಂತಾಗಿದೆ. ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಬಲ ಹೊಂದಿದಂತಾರೆ. ಅದು ಮೇಲೆ ನೋಡಿದ್ರೆ ಕಾಣಲ್ಲ. ಮೇಲೆ ಕುತ್ಕೊಂಡು ನೋಡಿದರೆ ಏನ್ರಿ, ನೋ, ಅದು ಪಕ್ಷದ ಒಳಗಡೆ ಇರುವ ವಿದ್ಯಮಾನ ಮತ್ತು ಅದರ ಬೇರೆ ಬೇರೆ ವಿಭಿನ್ನವಾದ ಪರಿಣಾಮಗಳು. ಸೊ ಸಿದ್ದರಾಮಯ್ಯನವರಿಗೆ ಇದುವರೆಗೆ ರಾಹುಲ್ ಗಾಂಧಿಯವರ ಬೆಂಬಲ ಚೆನ್ನಾಗಿತ್ತು, ಅವರು ಮುಖ್ಯಮಂತ್ರಿ ಆದಾಗ, ಅದಾದಮೇಲೆ ಕೂಡ. ಆದರೆ ಈಗ ಖರ್ಗೆ ಅವರು ಆದಮೇಲೆ ಸಿದ್ದರಾಮಯ್ಯನವರಿಗೆ ಮೊದಲು ನೀಡಿದಂತೆ ರಾಹುಲ್ ಗಾಂಧಿ ಬೆಂಬಲವನ್ನು ನೀಡಬಹುದಾ, ಅಥವಾ ಖರ್ಗೆ ಅವರ ತಲೆ ಮೇಲೆ ಹಾಕ್ತಾರೆ, ಅಥವಾ ಖರ್ಗೆ ಅವರು ಯಾವ ಸಲಹೆ ಕೊಟ್ಟಿದ್ರೋ ಆ ಸಲಹೆಯನ್ನು ತಿರಸ್ಕರಿಸಿ ರಾಹುಲ್ ಗಾಂಧಿ ಒಂದು ತೀರ್ಮಾನ ತೆಗೆದುಕೊಳ್ಳೋಕ್ಕಾಗತ್ತೆ? ನನಗನ್ಸೋ ಹಾಗಾಗಲ್ಲ. ಸೊ ಅದರಿಂದ ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧಪಟ್ಟಾಗ, ಯಾಕಂದರೆ ಖರ್ಗೆ ಅವರು ಕರ್ನಾಟಕದಿಂದ ಹೋದವರು, ಖರ್ಗೆ ಅವರ ಮಾತೆ ಅಂತಿಮ ಮಾತಾಗುತ್ತೆ. ಸೊ ಇದು
ಈ ಬೆಳವಣಿಗೆ ಇದೆ. ಈ ಬೆಳವಣಿಗೆ JDSನವರಿಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಮುಂದಿನ ಕರ್ನಾಟಕದ ರಾಜಕಾರಣ JDS ಮತ್ತು ಕಾಂಗ್ರೆಸ್ ನಡುವಿನ ಮೈತ್ರಿ ಏನಿದೆ, ಆ ಮೈತ್ರಿಯ ಬಾಗಿಲು ಇನ್ನೊಮ್ಮೆ ತೆರೆದಿದೆ. ಆ ಮೈತ್ರಿಯ ಬಾಗಿಲು ತೆರೆದಿದ್ದಕ್ಕಾಗಿದೆ ದೇವೇಗೌಡರಿಗೆ, ಕುಮಾರಣ್ಣವರಿಗೆ ಇಬ್ಬರಿಗೂ ಸಂತೋಷ ಆಗಿದೆ. ಕಾಂಗ್ರೆಸ್ನಲ್ಲಿ ನಮ್ಮ ಪರವಾಗಿ ಮಾತನಾಡುವ, ನಮಗೆ ಬೆಂಬಲ ನೀಡಬಹುದಾ, ನಮ್ಮ ಜೊತೆಗೆ ಸ್ನೇಹವನ್ನು ಹೊಂದಿದ ಒಬ್ಬ ವ್ಯಕ್ತಿ AICC ಅಧ್ಯಕ್ಷರಾಗಿದ್ದಾರೆ ಅನ್ನೋ ಸಂತೋಷ ಅವರು. ಸೊ ಈ ಸಂತೋಷವನ್ನು ಅವರು ಆ ಹೇಳಿಕೆಯ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅಂದರೆ ಕಾಂಗ್ರ್ಯಾಚುಲೇಟ್ ಮಾಡಿ, ನಿಮಗೆ ಒಳ್ಳೆಯದಾಗಲಿ ಅಂತ. ನಿಮ್ಗೆ ಒಳ್ಳೆಯದಾದರೆ ನಮಗೂ ಒಳ್ಳೆಯದಾಗುತ್ತೆ ಒಂದು ಹೇಳಿಕೆಯನ್ನು ಕೂಡ ದೇವೇಗೌಡ, ಕುಮಾರಣ್ಣ ಕೊಟ್ಟಿದ್ದಾರೆ. ದೇ ಆರ್ ಎ ವೆರಿ ಡೀಪ್ ರೂಟೆಡ್ ಪೊಲಿಟಿಷಿಯನ್. ದೇವೇಗೌಡರು ಅವರು ಆಳವಾದ, ಅವರು ಹೊರಗಿರುವುದಕ್ಕಿಂತ ಅವರು ಒಳಗಿರೋದು ಜಾಸ್ತಿ. ಮತ್ತು ಅವರು 24 hours ಪೊಲಿಟಿಷಿಯನ್. ಈ ವಯಸ್ಸಿನಲ್ಲೂ ಕೂಡ ನೋಡಿ, ಇವತ್ತು ಮೈಸೂರಿನಲ್ಲಿ ಯಾವುದೋ ನಡೆದಂಥ ಇದಕ್ಕೆ ಹೋಗಿದ್ದರು. ಅಲ್ಲಿಂದ ಅವರು ನೋಡಿ GT ದೇವೇಗೌಡರು ಅವರು JDSನ್ನು ಬಿಟ್ಟು ಹೋಗ್ತಾರೆ ಅಂತಾಗಿತ್ತು. ಇವರು ಸಿದ್ದರಾಮಯ್ಯನ ಹತ್ರ ಮಾತಾಡಿದರು, ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅಂತಿದ್ರು, ಮಾತುಕತೆ ನಡೀತಾ ಇತ್ತು. ಸೊ ಅವ್ರ ಮಗನಿಗೆ ಟಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದರು. ಈ ಹಂತದಲ್ಲಿ ಇವತ್ತು ದೇವೇಗೌಡರು ಅವ್ರ ಮನೆಗೆ ಹೋದರು. ಹಾಗೆಯೇ ಹೋಗ್ಬಿಟ್ಟು ಪ್ರೀತಿಯನ್ನು ತೋರಿಸು. GT ದೇವೇಗೌಡರು ಏನಾಯಿತು ಅಂದರೆ ಕಣ್ಣೀರು ಬಂತು. ನಾನು ಯಾವ ಕಾರಣಕ್ಕೂ ನಾನು JDS ಬಿಡಲ್ಲ, ದೊಡ್ಡವರು ಯಜಮಾನರು ನನಗೆ ಪ್ರೀತಿ ತೋರಿಸು ಅಂತ ಕಣ್ಣೀರು ಹಾಕಿದ್ರು. ದೇವೇಗೌಡರು ರಾಜಕಾರಣ, ಅವರು ಕಣ್ಣೀರು ಹಾಕಬಲ್ಲರು, ಕಣ್ಣೀರು ಹಾಕಿಸಬಲ್ಲರು, ತಮ್ಮ ರಾಜಕೀಯ ಗುರಿಯನ್ನು ಸಾಧಿಸಬಲ್ಲರು. ಅದೇ ವಿಶೇಷ. ಇದು ಇವತ್ತಿನ ಪ್ರೈಮ್ ನ್ಯೂಸ್ನ ವಿಶ್ಲೇಷಣೆ. ನಾಳೆ ಇನ್ನೊಂದು ವಿಚಾರದೊಂದಿಗೆ ಬಂದು ತಮ್ಮ ಜೊತೆ ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ಗುಡ್ ನೈಟ್. ಬಾಯ್.